ಇದೇ ತಿಂಗಳು 16ನೇ ತಾರೀಕಿನಂದು ಕೇರ್ಪುರಮಲ್ಲಿ ನಡೆಯುವಂತಹ ಒಂದು ಶ್ರೀಕೃಷ್ಣ ದೇವರಾಯರ ಒಂದು ಏನು ಜಯಂತ್ಯೋತ್ಸವ ಇದೆ. ಅದರ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತು ಕೈವಾರ ತಾತರವರ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ನವೀನ್ ಕಿರಣ್ ರವರ ಒಂದು ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ನಾವು ನೋಡ್ತಾ ಇದ್ದೀವಿ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಜನಾಂಗದ ಎಲ್ಲ ನಾಯಕರುಗಳು, ಮುಖಂಡರುಗಳು, ಮಹಿಳೆಯರು, ಬೇರೆ ಬೇರೆ ಜನಾಂಗಗಳ ಒಂದು ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಮೊದಲಿಗೆ ಎಲ್ರಿಗೂ ಇವತ್ತು ನಾನು ಅಭಿನಂದನೆಗಳನ್ನು ತಿಳಿಸಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ನಮ್ಮ ಹೆಮ್ಮೆಯ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಜೆ 4 ಗಂಟೆಯಿಂದ ಇದುವರೆಗೂ ಸಹ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಅವರು ಸಹ ಹೆಜ್ಜೆ ಹಾಕುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಕಳೆಯನ್ನು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು ಎಲ್ಲ ಮುಖಂಡರುಗಳು ಮತ್ತು ಯುವಕರು, ಮಹಿಳೆಯರು ಒಗ್ಗಟ್ಟಾಗಿ ಶಕ್ತಿಯುತವಾಗಿ ಎಲ್ಲ ಕಾರ್ಯಕ್ರಮಗಳು ಸಹ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತೇನೆ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದು ಸಂಪೂರ್ಣವಾಗಿ ಒಂದು ಜನಾಂಗದ ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಸಹ ಇವತ್ತು ಒಗ್ಗಟ್ಟಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಾಜಕೀಯ ಶಕ್ತಿ ತುಂಬಲು ಇವತ್ತು ಏನು ಪಾಲ್ಗೊಂಡಿದ್ದಾರೆ ಎಲ್ರಿಗೂ ಸಹ ಇವತ್ತು ಪಕ್ಷಾತೀತವಾಗಿ, ಮುಖ್ಯವಾಗಿ ಜಾತ್ಯತೀತವೂ ಸಹ ಇವತ್ತು ನನ್ನ ಶಾಸಕರಿಗೆ, ನವೀನ್ ಕಿರಣ್ ಅವರಿಗೆ ಹೂಮಾಲೆಗಳು ಹಾಕುವಂಥ ಮುಖಾಂತರ, ಆಪಲ್ಲಾರ ಮುಖಾಂತರ ಇವತ್ತು ಎಲ್ರಿಗೂ ಶುಭವನ್ನು ಕೋರಿದ್ದಾರೆ. ಈ ಒಂದು ಕಾರ್ಯಕ್ರಮಗಳು ಮುಂದೆ ಹೆಚ್ಚು ನಡೆಯಲಿ, ಜನಾಂಗ ಇದೇ ರೀತಿ ಎಲ್ಲರೂ ಒಟ್ಟಾಗಿ ಮುಂದುವರಿಸ್ಕೊಂಡು ಹೋಗಲಿ. ವಿಶೇಷವಾಗಿ ಮಾನ್ಯ ಶಾಸಕರು ಚಿಕ್ಕಬಳ್ಳಾಪುರಕ್ಕೆ ಏನೋ ಒಂದು ಹಾಸ್ಟೆಲ್ ವ್ಯವಸ್ಥೆ ಬೇಕು, ಶ್ರೀಕೃಷ್ಣ ದೇವರ ವಿಗ್ರಹ ಬೇಕು, ತುರಿಯಾಗೆ ವಿಶೇಷವಾಗಿ ಅವರು ಹೋರಾಟ ಮಾಡ್ತಾರೆ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇವೆಲ್ಲರೂ ಮಾಡಿಕೊಡ್ತಾರೆ ಎಂಬ ಒಂದು ಭರವಸೆ ನಮಗಿದೆ. ಮುಂದಿನ ದಿನಗಳು ಸಹ ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡು ಹೋಗಲಿ. ಇವತ್ತು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹೆಮ್ಮೆಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ತಂದುಕೊಟ್ಟಿದ್ದಾರೆ. ಎಲ್ರಿಗೂ ಜನಾಂಗದ ಪರವಾಗಿ ಮಾನ್ಯ ಶಾಸಕರಿಗೆ, ಎಲ್ಲ ಹಿರಿಯ ಮುಖಂಡರಿಗೆ, ಯುವಕರಿಗೆ, ಮಹಿಳೆಯರಿಗೆ ಶುಭವನ್ನು ಕೋರ್ತೇನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ. ಈ ಇಬ್ಬರೂ ಸಹ ಎರಡು ಕಣ್ಣುಗಳಿದ್ದಂಗೆ ಅವರ ಒಂದು ಇವತ್ತು ಒಗ್ಗಟ್ಟನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಎಲ್ರಿಗೂ ಒಂದು ಖುಷಿಯಾಗಿದೆ. ಈ ಒಂದು ಜನಾಂಗಕ್ಕೆ ಮತ್ತಷ್ಟು ಶಕ್ತಿ ಇವರಿಬ್ಬರು ಸೇರಿ ಇವತ್ತು ತುಂಬಿದ್ದಾರೆ. ಇದೇ ರೀತಿ ಇರಬೇಕು ಅಂತೇಳಿ ನಾವೆಲ್ಲರೂ ಬಯಸ್ತೇವೆ. ಹಾಗಾಗಿ ಎಲ್ಲ ಜನಾಂಗದ ಪರವಾಗಿ ಇಬ್ಬರು ನಾಯಕರಿಗೂ ಹಾಗೂ ಹಲವಾರು ಹಿರಿಯ ನಾಯಕರಿದ್ದಾರೆ, ಇವರೆಲ್ಲರ ಒಂದು ಶಕ್ತಿ ಇವತ್ತು ಈ ಜನಾಂಗದ ಯುವಕರಿಗೆ ಒಂದು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ.